ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕೂಡ ರಾಖಿ ಮಾಡೋದನ್ನು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು 2 ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೀನಿ. 2 ಕಲರನ್ನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಥ್ರೆಡ್ಡನ್ನು ಬೆರಳಿಗೆ ಸುತ್ತಕೊಂಡು ಈ ಗಂಟು ಹಾಕೊಂಡಿರ್ತೀವಲ್ವ, ಆ ಥ್ರೆಡ್ಡನ್ನು ಈ ರೀತಿಯಾಗಿ ಇಟ್ಕೊಂಡು ಈ ರೀತಿಯಾಗಿ ಬೆರಳಲ್ಲಿ ಇಟ್ಕೋಬೇಕು. ಈ ಥ್ರೆಡ್ಡನ್ನು ಒಂದು ಸಾರಿ ಈ ರೀತಿಯಾಗಿ ಬೆರಳಿಗೆ ಸುತ್ತಕೊಂಡ್ರೆ ನೋಡಿ, ಈ ರೀತಿಯಾಗಿ ಸುತ್ತಾಕೊಂಡು ಈ ಎರಡು ಥ್ರೆಡ್ಡನ್ನು ಕೆಳಗಡೆ ಭಾಗ ಹೋಗಿ ದಾರನ ಈ ಥ್ರೆಡ್ಡನ್ನು ತಗೋಬೇಕು. ಈ ಥ್ರೆಡ್ಡನ್ನು ತಗೊಂಡು ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೊಬಿಡೋಣ. ಲಾಕನ್ನು ಮಾಡಿಕೊಂಡು ಒಂದು ರಿಂಗ್ ಥರ ಫಾರ್ಮ್ ಆಗುತ್ತೆ. ಇದು ಬೆರಳಿಂದ ತಕ್ಕೊಂಡ್ರೆ ರಿಂಗ್ ಥರ ಬರುತ್ತೆ. ಈ ಥರ ಲಾಕನ್ನು ಮಾಡ್ಕೊಂಡ್ಮೇಲೆ ಒಂದು ಚೈನನ್ನು ಹಾಕ್ಕೊಳ್ಳೋಣ. ಒಂದು ಚೈನನ್ನು ಹಾಕ್ಕೊಂಡು ಈ ರಿಂಗ್ ಒಳಗಡೆ ಹೋಗಿ ದಾರನ ತಂದು ಮತ್ತೆ ಒಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಮತ್ತೆ ನೀಡ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಈ ರಿಂಗ್ ಒಳಗಡೆ ಹೋಗಿ ದಾರನ ತಂದು ಹಾಫ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ನೀಡ ಮೇಲೆ 3 ಲೂಪ್ ಆಗಿರುತ್ತಲ್ವ, ಈ 3 ಲೂಪಲ್ಲೂ ಒಂದೇ ಸರಿ ದಾರ ಪಾಸ್ ಮಾಡಿಕೊಂಡ್ರೆ ಹಾಫ್ ಕ್ರೋಶೆಟ್ ಆಗುತ್ತೆ. ಈಗ 2 ಡಬಲ್ ಕ್ರೋಶೆಟನ್ನು ಮಾಡ್ಕೋಬೇಕು. ನೀಡ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಈ ರಿಂಗ್ ಒಳಗಡೆ ಹೋಗಿ ದಾರನ ತಂದು ನೋಡಿ, ನೀಡ ಮೇಲೆ 3 ಲೂಪ್ ಆಗಿರುತ್ತಲ್ವ, 2 ಲೂಪಲ್ಲಿ ಒಂದು ಸರಿ, 2 ಲೂಪಲ್ಲಿ ಒಂದು ಸರಿ, ಹೀಗೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಒಂದಾಗಿದೆ, 2 ಡಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡು 2 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡ್ಮೇಲೆ ದಾರನ ಸ್ವಲ್ಪ ಈ ರೀತಿ ಮೇಲ್ಗಡೆ ಎಳೆದ್ಬಿಟ್ಟು ನೀಡಲ್ಲ ತೆಗೆದು ಈಗ ಇನ್ನೊಂದು ಕಲರ್ ಥ್ರೆಡ್ಡನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ, ಈ ಥ್ರೆಡ್ಡನ್ನು ಕೂಡ ಫಸ್ಟಿಗೆ ನೀಡಲ್ಗೆ ಲಾಕನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ಥ್ರೆಡ್ಡಿನ ಮೇಲ್ಗಡೆ ಇದ್ದ ಈ ರೀತಿ ಒಂದು ರೌಂಡನ್ನು ಮಾಡಿಕೊಂಡ್ರೆ ನೀಡಲ್ಗೆ ಈ ಥರ ರಿಂಗ್ ಥರ ಫಾರ್ಮ್ ಆಗುತ್ತೆ. ಈ ರಿಂಗ್ ಒಳಗಡೆ ದಾರನ ಪಾಸ್ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ನೀಡಲ್ಗೆ ಲಾಕ್ ಆಗುತ್ತೆ. ಅದಾದ ನಂತರ ಇಲ್ಲಿ ರಿಂಗ್ ಹಾಕ್ಕೊಂಡಿದ್ದೀವಲ್ವ, ಈ ರಿಂಗಿಗೆ ಈಗ ವರ್ಕನ್ನು ಮಾಡ್ಕೊಳ್ಳೋಣ. ಈ ರಿಂಗ್ ಒಳಗಡೆ ಹೋಗಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೊಳ್ಳೋಣ. ಫಸ್ಟಿಗೆ ಲಾಕನ್ನು ಮಾಡ್ಕೊಂಡ್ಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಮತ್ತೆ ನೀಡ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಈ ರಿಂಗ್ ಒಳಗಡೆ ಹೋಗಿ ದಾರನ ತಂದು ಈ ಎಕ್ಸ್ಟ್ರಾ ಇರೋಂಥ ಥ್ರೆಡ್ಡನ್ನು ಸೇರಿಸ್ಕೋಬೇಕು. ಅದರಲ್ಲೇ ಹಾಫ್ ಕ್ರೋಶೆಟನ್ನು ಮಾಡ್ಕೋಬೇಕು. 3 ಲೂಪಲ್ಲೂ ಒಂದು ಸರಿ ದಾರ ಪಾಸ್ ಮಾಡಿಕೊಂಡ್ರೆ ಹಾಫ್ ಕ್ರೋಶೆಟ್ ಆಗುತ್ತೆ. ಒಂದು ಹಾಫ್ ಕ್ರೋಶೆಟ್ಟು, ಒಂದು ಸಿಂಗಲ್ ಕ್ರೋಶೆಟ್ಟು, ಮತ್ತೆ ನೀಡ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಅದೇ ರಿಂಗ್ ಒಳಗಡೆ ಹೋಗಿ ದಾರನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಎರಡರಲ್ಲಿ ಒಂದು ಸರಿ, ಎರಡರಲ್ಲಿ ಒಂದು ಸರಿ, ಹೀಗೆ ಕಂಟಿನ್ಯೂಸ್ ಆಗಿ 10 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಈ ಥ್ರೆಡ್ಡನ್ನು, ಈ ಗೋಲ್ಡ್ ಕಲರ್ ಥ್ರೆಡ್ ಇದೆಯಲ್ವಾ ಎಕ್ಸ್ಟ್ರಾ, ಈ ಥ್ರೆಡ್ಡನ್ನು ಈ ರೀತಿಯಾಗಿ ಎಳ್ಕೋಬೇಕು. ನೋಡಿ, ಟೈಟ್ ಆಗುತ್ತೆ. ನೀಟಾಗಿ ಫುಲ್ ಟೈಟಾಗಿ ಎಳ್ಕೋಬೇಕು. ಒಂದೇ ಕಡೆ ಬರಬೇಕು ಎಲ್ಲ ಥ್ರೆಡ್ಡು. ಈ ರೀತಿಯಾಗಿ ಫುಲ್ ಟೈಟಾಗಿ ಎಳಿಬೇಕು. ಎಳ್ಕೊಂಡು ಸೆಂಟರಲ್ಲಿ ಹೋಲ್ ಇದೆಯಾ ನೋಡಿ, ಆ ಹೋಲಲ್ಲಿ ನಾವು ವರ್ಕನ್ನು ಮಾಡ್ಕೋಬೇಕಾಗುತ್ತೆ. ನೀಡ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಈ ಥ್ರೆಡ್ಡನ್ನು ನೀಟಾಗಿ ಇಟ್ಕೋಬೇಕಾಗುತ್ತೆ. ಎಲ್ಲಿ ಸಿಕ್ಕಬಾರ್ದು ಎಕ್ಸ್ಟ್ರಾ ಥ್ರೆಡ್ಡು. ಈ ಕಡೆ ಗೋಲ್ಡ್ ಕಲರ್ ಥ್ರೆಡ್ ಇದೆಯಲ್ವ, ಈ ಥ್ರೆಡ್ಡು ನಾವು ನೀಟಾಗಿ ಇಟ್ಕೊಂಡು ವರ್ಕನ್ನು ಮಾಡ್ಕೋಬೇಕಾಗುತ್ತೆ. ನೀಡ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಈ ರಿಂಗ್ ನೋಡಿ, ಇಲ್ಲಿ ಹೋಲ್ ಕಾಣಿಸ್ತಾ ಇದೆಯಲ್ವ ಸೆಂಟರಲ್ಲಿ, ಆ ಹೋಲಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕಾಗುತ್ತೆ. 10 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಇದೇ ಪ್ಲೇಸಲ್ಲೇ ದಾರನ ತಂದು 10 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ನೋಡಿ, 10 ಡಬಲ್ ಕ್ರೋಶೆಟ್ ಕಂಬ ಆಗಿದೆ. ಈ ರೀತಿ ಬರುತ್ತೆ.
ಈಗ ಈ ಥ್ರೆಡನ್ನು ಸ್ವಲ್ಪ ಮೇಲೆ ಎತ್ಬಿಟ್ಟು ಈ ಥ್ರೆಡ್ಡಲ್ಲಿ ನೀಡಲನ್ನು ಹಾಕಿ ಇದನ್ನು 10 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕಾಗುತ್ತೆ. ಗೋಲ್ಡ್ ಕಲರ್ ಥ್ರೆಡ್ ಇದೆಯಲ್ವಾ, ಈ ಗೋಲ್ಡ್ ಕಲರ್ ಥ್ರೆಡ್ಡನ್ನು 10 ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೋಬೇಕು. 2 ಆಗಿದೆ ಆಲ್ರೆಡಿ. ಮತ್ತೆ ನೀಡ ಮೇಲೆ ಒಂದ್ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಈ ಗ್ಯಾಪಲ್ಲಿ ಹೋಗಿ ದಾರನ ತಂದು ಎರಡರಲ್ಲಿ ಒಂದ್ಸರಿ 10 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಈ ಗ್ಯಾಪಲ್ಲೇ ಮಾಡ್ಕೋಬೇಕಾಗುತ್ತೆ 10 ಡಬಲ್ ಕ್ರೋಶೆಟ್ ಕಂಬನು. ನೋಡಿ 10 ಡಬಲ್ ಕ್ರೋಶೆಟ್ ಕಂಬ ಕಂಪ್ಲೀಟ್ ಆಗಿದೆ ಎರಡು ಸೈಡು, ಎರಡು ಕಲರ್ ಥ್ರೆಡ್ಡಲ್ಲೂ. ಈಗ ನೀಡ ಮೇಲೆ ಒಂದ್ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಈ ಬ್ಲೂ ಕಲರ್ ಕಂಬ ಇದೆಯಲ್ಲ, ಫಸ್ಟ್ ಒಂದು ಕಂಬ, ಆ ಕಂಬದ ಮಧ್ಯೆ ಒಂದೊಂದು ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ಲೂಪ್ ಆಗಿರುತ್ತೆ. ಆ 3 ಲೂಪಲ್ಲೂ ಒಂದೇ ಸರಿ ದಾರ ಪಾಸ್ ಮಾಡಿಕೊಂಡಾಗ ಹಾಫ್ ಕ್ರೋಶೆಟ್ ಆಗುತ್ತೆ. ಮತ್ತು ನೋಡಿ ನೀಡ ಮೇಲೆ ಒಂದ್ಸರಿ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮಧ್ಯೆ ಹೋಗಿ ದಾರನ ತಂದು ಹಾಫ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಪ್ರತಿಯೊಂದು ಕಂಬದ ಮೇಲೆ ಇದೇ ಥರನೇ ಮಾಡ್ಕೋಬೇಕಾಗುತ್ತೆ ಹಾಫ್ ಕ್ರೋಶೆಟನ್ನು. ಈ ಥ್ರೆಡ್ಡನ್ನು ನೀಟಾಗಿ ಇಟ್ಕೋಬೇಕು, ಇಲ್ಲಾಂದರೆ ಸಿಕ್ಕಾಗ್ಬಿಡುತ್ತೆ. ನೋಡಿ ಈಗ ಇನ್ನೂ 2 ಕಂಬ ಇದೆ, ಹಾಗೆ ಬಿಡೋಣ. ಈ ಥ್ರೆಡ್ಡನ್ನು ಸ್ವಲ್ಪ ಮೇಲೆ ಎತ್ಬಿಟ್ಟು ನೀಡನ್ನು ತೆಗೆದು ಈ ಥ್ರೆಡ್ಡನ್ನು ವರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಬ್ಲೂ ಕಲರ್ ಥ್ರೆಡ್ಡನ್ನು ನೀಡ ಮೇಲೆ ಒಂದ್ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಈ ಫಸ್ಟ್ನೇ ಕಂಬದ ಮೇಲೆ ಹೋಗಿ ದಾರನ ತಂದು, ಕಂಬದ ಮಧ್ಯೆ ಹೋಗಿ ದಾರನ ತಂದು 3 ಲೂಪ್ ಆಗಿರುತ್ತಲ್ಲ, 3 ಲೂಪಲ್ಲೂ ಒಂದೇ ಸರಿ ದಾರನ ಪಾಸ್ ಮಾಡಿಕೊಂಡ್ರೆ ಹಾಫ್ ಕ್ರೋಶೆಟ್ ಆಗುತ್ತೆ. ಈಗ ಪ್ರತಿ ಕಂಬದ ಮಧ್ಯನೂ ಇದೇ ಥರನೇ ಹಾಫ್ ಕ್ರೋಶೆಟನ್ನು ಮಾಡ್ಕೋಬೇಕಾಗುತ್ತೆ. ಗೋಲ್ಡ್ ಕಲರ್ ಥ್ರೆಡ್ ಇದೆಯಲ್ವ, ಇಲ್ಲಿವರೆಗೂ ಹಾಫ್ ವರ್ಕ್ವರೆಗೂ ಡಬಲ್ ಕ್ರೋಶೆಟ್ ಏನು ವರ್ಕ್ ಮಾಡ್ಕೊಂಡಿರ್ತೀವೋ ಆ ಡಬಲ್ ಕ್ರೋಶೆಟ್ ಮಧ್ಯೆ ಫುಲ್ ಎಲ್ಲದಕ್ಕೂ ಒಂದೊಂದು ಹಾಫ್ ಕ್ರೋಶೆಟನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ಕಂಪ್ಲೀಟ್ ಆಗಿದೆ. ಡಬಲ್ ಕ್ರೋಶೆಟ್ ಕಂಬ ಎಲ್ಲಿವರೆಗೂ ಇದೆಯೋ ಅಲ್ಲಿ ಅಷ್ಟೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಚೈನನ್ನು ಹಾಕ್ಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ದಾರನ ಮೇಲೆ ಮಾಡಿ ಒಂದೊಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಮೀಡಿಯಮ್ ಸೈಜ್ದು ರೌಂಡ್ ಬೀಡ್ ಬದಲು ಈ ಥರ ಬಾಕ್ಸ್ ಟೈಪ್ ಬೀಡ್ ಇದೆ, ಆ ಬೀಡನ್ನು ಯೂಸ್ ಮಾಡ್ತಾ ಇರೋದು. ಈ ಬಾಕ್ಸ್ ಟೈಪ್ ಮೀಡಿಯಮ್ ಸೈಜ್ ಬೀಡು, ಬೀಡ್ ಇನ್ಸೈಡ್ ಮಾಡಿಕೊಂಡು ಬೀಡ್ಗೆ ಲಾಕನ್ನು ಮಾಡಿಕೊಂಡು ಮತ್ತೆ ಒಂದು ಬೀಡ್, ಲಾಕ್, ಈ ಥರ 3 ಬೀಡನ್ನು ಯೂಸ್ ಮಾಡ್ತೀನಿ. 3 ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. 3 ಬೀಡ ಆ್ಯಡ್ ಮಾಡ್ಕೊಂಡ್ಮೇಲೆ 40ರಿಂದ 50 ಚೈನನ್ನು ಹಾಕ್ಕೊಳ್ಳೋಣ. ಈ ಥರ 40ರಿಂದ 50 ಚೈನ್ಸನ್ನು ವರ್ಕ್ ಮಾಡ್ಕೊಳ್ಳೋಣ. ನೋಡಿ 40ರಿಂದ 50 ಚೈನ್ಸ್ ಆದಮೇಲೆ ದಾರ ಕಟ್ ಮಾಡ್ಕೊಳ್ಳೋಣ. ದಾರ ಕಟ್ ಮಾಡಿಕೊಂಡು ಈ ಥರ ಎಳ್ಕೊಂಡ್ರೆ ಗಂಟಾಗುತ್ತೆ, ಮೇಲ್ಗಡೆ ಎಳ್ಕೊಂಡಾಗ ಗಂಟಾಗುತ್ತೆ. ಮತ್ತು ಈ ಸೈಡೂ ಅದೇ ಥರನೇ ವರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಇನ್ನೂ 4 ಕಂಬ ಇದ್ದಾವೆ ಬ್ಲೂ ಕಲರ್ ಥ್ರೆಡ್ಡಿಂದು. ಆ 4 ಕಂಬಕ್ಕೂ ಹಾಫ್ ಕ್ರೋಶೆಟನ್ನು ವರ್ಕ್ ಮಾಡ್ಕೋಬೇಕು.
ನೋಡಿ ಈ ಥರ ಹಾಫ್ ಕ್ರೋಶೆಟ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು 3 ಬೀಡನ್ನು ಆ್ಯಡ್ ಮಾಡ್ಕೊಳ್ತೀನಿ. ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮತ್ತು ಒಂದು ಬೀಡ್. ನೋಡಿ ಈ ಥರ 3 ಬೀಡ್ ಹಾಕ್ಕೊಂಡ್ಮೇಲೆ ಈ ಕಡೆ ನಾವು ಎಷ್ಟು ವರ್ಕ್ ಮಾಡ್ಕೊಂಡಿರ್ತೀವೋ ಚೈನ್ಸನ್ನು ಅಷ್ಟೇ ಚೈನ್ಸನ್ನು ನಂಬರ್ ಆಫ್ ಚೈನ್ಸನ್ನು ವರ್ಕ್ ಮಾಡ್ಕೋಬೇಕಾಗುತ್ತೆ. 50 ಚೈನ್ಸನ್ನು ಹಾಕ್ಕೊಂಡ್ರೆ ಈ ಕಡೆಯೂ ಕೂಡ 50 ಚೈನ್ಸನ್ನು ವರ್ಕ್ ಮಾಡ್ಕೊಳ್ಳೋಣ. ಒಂದೇ ಲೆವೆಲ್ ಬರಬೇಕು ಎರಡು ಸೈಡು, ಅದಕ್ಕೋಸ್ಕರ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ದಾರನ ಕಟ್ ಮಾಡಿಕೊಂಡು ನೀಡನ್ನು ತೆಗೆದುಬಿಟ್ಟು ಒಂದು ಎಕ್ಸ್ಟ್ರಾ ಗಂಟನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಿಚ್ಚಿ ಬರಬಾರ್ದು ಅಂತ ಒಂದು ಎಕ್ಸ್ಟ್ರಾ ಗಂಟನ್ನು ಹಾಕ್ಕೊಂಡಿದ್ದೀನಿ. ಎರಡು ಸೈಡು ಅಷ್ಟೇ ಒಂದು ಎಕ್ಸ್ಟ್ರಾ ಗಂಟನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಬಂದಿದೆ ಡಿಸೈನು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಇದು ರೈಟ್ ಸೈಡು, ಇದು ರಾಂಗ್ ಸೈಡು ಗೊತ್ತಾಗುತ್ತೆ ನಮ್ಗೆ ಆಲ್ರೆಡಿ. ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಇದೆಯಲ್ವ, ಈ ಜಾಸ್ತಿ ಇದ್ದರೆ ಕಟ್ ಮಾಡಿಕೊಂಡು ಗಮ್ಮನ್ನು ಹಾಕಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಗಮ್ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಎರಡೂ ಅಷ್ಟೇ, ಬ್ಲೂ ಕಲರ್ದು ಮತ್ತು ಗೋಲ್ಡ್ ಕಲರ್ ಎರಡೂ ಥ್ರೆಡನ್ನು ಈ ಥರ ಗಮ್ ಹಾಕಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಥ್ರೆಡನ್ನು ಈ ಸೆಂಟರಲ್ಲಿ ನಾವು ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ಸೆಂಟರಲ್ಲಿ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಬಿಡ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಗಮ್ ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ ಏನು ಬಿಚ್ಚಿ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಈ ರೀತಿಯಾಗಿ ಕೈಯಲ್ಲಿ ಹಾಕ್ಕೊಂಡು ನೋಡ್ಕೋಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ಥರನೇ ನಾನು ಇನ್ನೊಂದು ವರ್ಕನ್ನು ಮಾಡ್ಕೊಂಡಿದ್ದೀನಿ. ನೋಡಿ ಇನ್ನೊಂದು ಕಲರಲ್ಲಿ ನಾನು ಇದೇ ಥರನೇ ವರ್ಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅದೇ ಥರನೇ ಸೇಮ್ ಈ ರೀತಿ ಬಂದಿದೆ. ಇದಕ್ಕೆ ನಾನು 8 ಎಳೆ ಥ್ರೆಡ್ಡನ್ನು ತೊಗೊಂಡಿರೋದು. ಅದಕ್ಕೆ 8 ಎಳೆ ತೊಗೊಂಡ್ರೆ ನಮಗೆ ಈ ರೀತಿಯಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇದು 6 ಎಳೆ ಥ್ರೆಡ್ಡು ಈ ರೀತಿ ಬಂದಿದೆ, ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚಿಕ್ಕದಾಗಿ ಬಂದಿದೆ ಅಂತ. 8 ಎಳೆಗೂ 6 ಎಳೆಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆಲ್ರೆಡಿ. ವರ್ಕು ಇದು ನೀಟಾಗಿ ಕಾಣೋದಿಲ್ಲ. ಇದು ನೋಡಿ ಎಷ್ಟು ನೀಟಾಗಿ ಬಂದಿದೆ ವರ್ಕು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. 8 ಎಳೆ ಥ್ರೆಡ್ಡಲ್ಲಿ ನೀವು 8 ಎಳೆ ದಾರನೇ ತೊಗೋಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.